ವೀಕ್ಷಕರೇ, ಇಂದು ನಾವು ಹೆಸರು ಯಾವ ರೀತಿ ಇಡಬೇಕು, ಅದರಿಂದ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ವೀಕ್ಷಕರೇ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋದಲ್ಲಿ ಬರುವಂತಹ ವಿಶೇಷ ಮಾಹಿತಿಗಳು ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಇಂದು ಸಹ ಒಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಅದೇನಪ್ಪಾ ಅಂದ್ರೆ ಹೆಸರಿಡುವ ಶಾಸ್ತ್ರ. ಈ ಹುಟ್ಟಿದ ಮಕ್ಕಳಿಗೆ ಎಲ್ಲರೂ ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ಟೈಮು, ಡೇಟ್ ಆಫ್ ಬರ್ತ್ ತಗೊಂಡೋಗಿ ತೋರ್ಸ್ಕೊಂಡ್ ಬರ್ತಾರೆ. ಯಾರ ಹತ್ರ ಅದು, ಪುರೋಹಿತರ ಹತ್ರ, ಜ್ಯೋತಿಷಿಗಳ ಹತ್ರ, ನಿಮಗೆ ಗೊತ್ತಿರುವಂತಹ ಸ್ವಾಮೀಜಿಗಳ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡ್ ಬರ್ತೀರಾ. ಅವರೆಲ್ಲ ಚೆನ್ನಾಗಿದೆ ಈ ಒಂದು ಮಗು ತುಂಬಾ ಚೆನ್ನಾಗಿರುತ್ತೆ, ಅಥವಾ ಅದರ ಒಂದು ದಾನದ ಫಲಗಳು ಏನೇನಿರುತ್ತೆ ಅಂತ ನಿಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಅದೇ ರೀತಿ ನಕ್ಷತ್ರನೂ ರಾಶಿನೂ ಸಹ ಹೇಳಿರ್ತಾರೆ. ಅಂದ್ರೆ ಆ ಒಂದು ಸಮಯದಲ್ಲಿ ಆ ಒಂದು ಮಗು ಜನಿಸಿರುವಂತಹ ದಿನ, ಯಾವ ನಕ್ಷತ್ರ, ಯಾವ ರಾಶಿ, ಯಾವ ದಶೆ ಇದೆ ಅನ್ನೋದು ಬಂದಿರತ್ತೆ. ಇದ್ರ ಪ್ರಕಾರವಾಗಿ ನಿಮಗೆ ಅವರು ಹೆಸರಿನ ಅಕ್ಷರಗಳನ್ನ ಕೊಡ್ತಾರೆ, ಅಥವಾ ಹೆಸರನ್ನು ಸಹ ಇದನ್ನೇ ಇಡ್ರಿ ಅಂತ ಕೂಡ ಹೇಳ್ತಾರೆ. ಅದೇನು ತೊಂದರೆ ಇಲ್ಲ, ಅದೆಲ್ಲ ಒಳ್ಳೇದೇನೆ. ಅದ್ರ ಜೊತೆ ನೀವು ನಿಮ್ಮ ಮಗುವಿನ ಹುಟ್ಟಿದ ಜನ್ಮ ದಿನಾಂಕದ ಪ್ರಕಾರ ಅದಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಆ ಮಗುವಿನ ಹೆಸರಿಗೆ ಸೂಕ್ತವಾಗಿ ಟೋಟಲ್ ನಂಬರ್ಸ್ ಬರೋ ರೀತಿಯಾಗಿ ಆ ಒಂದು ಟೋಟಲ್ ನಂಬರ್ ನಿಮ್ಮ ಒಂದು ಮಗುವಿನ ಡೇಟ್ ಆಫ್ ಬರ್ತ್ಗೆ ಸೂಟಬಲ್ ಆಗಿರ್ಬೇಕು, ಮ್ಯಾಚಬಲ್ ಆಗಿರ್ಬೇಕು, ಫ್ರೆಂಡ್ಲಿ ಆಗಿರ್ಬೇಕು. ಅಂದ್ರೆ ಹೊಂದಾಣಿಕೆಯನ್ನ ಹೊಂದುವಂತ ರೀತಿಯಾಗಿ ಆ ನಂಬರ್ ಇರಬೇಕು. ಈ ರೀತಿಯಾಗಿ ನೀವು ಹೆಸರಿಟ್ಟಾಗ ಮಗುವಿನ ಯಶಸ್ಸು ತುಂಬಾ ಎತ್ತರ ಸ್ಥಾನಕ್ಕೆ ಹೋಗುತ್ತೆ. ಏನಾಗತ್ತೆ ಅಂದ್ರೆ, ಕೆಲವು ಮಕ್ಕಳಲ್ಲಿ ಎಲ್ಲಾದ್ರಲ್ಲೂ ಮುಂದೆ ಇರ್ತಾರೆ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ, ಒಳ್ಳೆ ಎಜುಕೇಶನ್, ಸ್ಕೂಲ್ಗೆ ಟಾಪರ್, ಕಾಲೇಜ್ಗೆ ಟಾಪರ್ ಆಗಿರ್ತಾರೆ. ಆದ್ರೆ ಕೆಲಸದ ಫೀಲ್ಡ್ ಅಲ್ಲಿ ಹೋದವಾಗ ಲಾಸ್ ಆಗತ್ತೆ, ಅವ್ರಿಗೆ ಶ್ರೇಯಸ್ಸು ಸಿಗೋದಿಲ್ಲ, ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ, ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗತ್ತೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಹೆಸರು ಇಡುವಾಗ ಆ ಒಂದು ಹೆಸರು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಇರುವಂತೆ ನೋಡ್ಕೊಳ್ಳಿ. ನಿಮ್ಮ ಗುರುಗಳು ನೀಡಿರುವಂತಹ ಅಕ್ಷರದಿಂದಲೇ ನೀವು ಶುರು ಮಾಡಿದ್ರು ಪ್ರತಿಯೊಂದು ಅಕ್ಷರಗಳ ಒಂದು ಪ್ಲೇಸ್ಮೆಂಟ್ಸ್ ಇರುತ್ತೆ ಅಲ್ವಾ ಇಂಗ್ಲಿಷ್ ಅಲ್ಲಿ, ಆ ಒಂದು ಪ್ಲೇಸ್ಮೆಂಟ್ಸ್ ಬಹುಮುಖ್ಯ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಎಕ್ಸಾಂಪಲ್, ಶ್ರುತಿ ಅನ್ನೋರು ನೋಡಿ, SH, ಸುಷ್ಮಾ ಅನ್ನೋರು ನೋಡಿ, ಈ ಒಂದು ವ್ಯಕ್ತಿಗಳ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದಿರ್ತಾರೆ. ಮಂಜುನಾಥ್, ಮಂಜುಳಾ, ಈ ಒಂದು ಹೆಸರಲ್ಲಿರುವಂತವರು ಸಾಕಷ್ಟು ದುಃಖ ದುಮಾನಗಳನ್ನ ಅನುಭವಿಸಿರ್ತಾರೆ. ಅವರ ಮನೆಯ ಜವಾಬ್ದಾರಿಯನ್ನ ಅವರೇ ಹೊತ್ತಿರ್ತಾರೆ ಅಂತಾನೆ ಹೇಳ್ಬೋದು. ಇವ್ರುಗಳು ಬಹಳ ಸಣ್ಣ ಒಂದು ವಯಸ್ಸಿಗೆ ಅವರ ಮನೆಯ ಜವಾಬ್ದಾರಿಯನ್ನ ತಗೊಳ್ಳುವಂತ ಸಂದರ್ಭಗಳು ಸೃಷ್ಟಿಯಾಗಿರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ ಬೇಕಿದ್ರೆ. ಯಾಕೆ ಹೀಗಾಗಿರುತ್ತೆ ಅಂದ್ರೆ, ಆ ಒಂದು ಹೆಸರಿನ ಆ ಒಂದು ಅಕ್ಷರಗಳ ಪರಿಣಾಮ ಪ್ರಭಾವ ಬೀರ್ತಾ ಇರುತ್ತೆ. ಯಾಕಂದ್ರೆ ದಶೆಗಳು ಕೆಲವು ವರ್ಷಗಳ ನಂತರ ಬದಲಾಗ್ತಾ ಇರುತ್ತೆ, ಅದೇ ದಶೆ ಇರೋದಿಲ್ಲ ಅಲ್ವಾ. ಆದ್ರೆ ನಾವು ಕರೆಯುವಂತಹ ಹೆಸರು ಹುಟ್ಟಿನಾಗಿನಿಂದ ಸಾವಿನವರೆಗೂ ಇರುತ್ತೆ. ಆ ಒಂದು ವ್ಯಕ್ತಿ ತೀರ್ಕೊಳ್ಳುವವರೆಗೂ ಸಹ ಈ ಒಂದು ಹೆಸರು ಪ್ರಭಾವದಲ್ಲಿರುತ್ತೆ, ಚಾಲ್ತಿಯಲ್ಲಿರುತ್ತೆ. ಪ್ರತಿಯೊಬ್ರು ಒಬ್ರನ್ನ ಗುರುತಿಸೋದು ಹೆಸರಿನಿಂದಲೇ ಅಲ್ವಾ. ಸೊ ನಿಮ್ಗೂ ಒಂದ್ ಹೆಸರಿದೆ, ನಮಗೂ ಒಂದ್ ಹೆಸರಿದೆ. ಹೀಗಾಗಿ ಈ ಹೆಸರಿನ ವಿಶೇಷತೆನ ನೀವು ಇವತ್ತು ತಿಳ್ಕೊಂಡಿದ್ದೀರಾ. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಹೇಳಿ, ಇನ್ನು ಮುಂದೆ ಆದ್ರೂ ಜನಗಳು ತಿಳ್ಕೊಂಡು ಉಪಯುಕ್ತ ಮಾಡ್ಕೊಳ್ಳಿ. ಈ ಒಂದು ವಿಶೇಷವಾದ ಅಂದ್ರೆ ನ್ಯೂಮರಾಲಜಿಸ್ಟ್ ಅಂತ ಇರ್ತಾರೆ, ಸಂಖ್ಯಾಶಾಸ್ತ್ರಜ್ಞರು, ಅಂಕಶಾಸ್ತ್ರಜ್ಞರು. ಇವರು ನೀವು ಕೊಡುವಂತಹ ಲೆಟರ್ಸ್ ಪ್ರಕಾರನಾದ್ರೂ ಸೆಟ್ ಮಾಡ್ಕೊಡ್ತಾರೆ, ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಸೆಟ್ ಆಗೋ ರೀತಿಯಲ್ಲಿ, ಸೂಟಬಲ್ ಇರೋ ರೀತಿಯಲ್ಲಿ, ಎಲ್ಲದಕ್ಕೂ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಹೆಸರುಗಳನ್ನ ಇಟ್ಟು ಕೊಡ್ತಾರೆ. ದಯವಿಟ್ಟು ಈ ಒಂದು ಉಪಯುಕ್ತವನ್ನ ನೀವು ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಒಂದು ಜೀವನದ ಯಶಸ್ಸು ಈ ಒಂದು ಹೆಸರಲ್ಲಿ ಸಾಕಷ್ಟು ಅಡಗಿರುತ್ತೆ. ಇನ್ನು ಬರೀ ಮಕ್ಕಳಿಗೇನ ಅಂತಂದ್ರೆ ಇಲ್ಲ, ದೊಡ್ಡವರು ಸಹ ನೇಮ್ ಕರೆಕ್ಷನ್ ಅಂತ ಹೇಳಿ ಮಾಡಿಸ್ಕೊಳ್ಬಹುದು. ಡಾಕ್ಯುಮೆಂಟ್ಸ್ ಅಲ್ಲಿ ಏನಿರತ್ತೆ ಇದ್ರೂ ಇರತ್ತೆ. ಅದೇ ರೀತಿಯಾಗಿ ನಮ್ಗೆ ಕರೆಯೋ ಹೆಸರು ಬದಲಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತೆ ಅಂತ ಇರೋರು ಸಹ ಮಾಡಿಸ್ಕೊಳ್ಬಹುದು. ಇನ್ನು ಬಿಸ್ನೆಸ್ ಮಾಡೋವಂಥವ್ರು, ವ್ಯಾಪಾರವನ್ನ ಶುರು ಮಾಡುವಂತವ್ರು, ನಿಮ್ಮ ಒಂದು ವ್ಯಾಪಾರಕ್ಕೆ ನಿಮ್ಮ ಹುಟ್ಟು ದಿನಾಂಕ, ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ನಿಮ್ಮ ಹೆಸರಿಗೆ ಅನುಗುಣವಾಗಿ ನಿಮ್ಮ ಒಂದು ವ್ಯಾಪಾರಕ್ಕೆ ಹೆಸರನ್ನ ಸಹ ಇಟ್ಕೊಡ್ತಾರೆ. ಈ ಒಂದು ಉಪಯೋಗವನ್ನ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಆಗ್ಲಿ, ನಿಮ್ಮ ಜೀವನ ಆಗ್ಲಿ, ನಿಮ್ಮ ಎಜುಕೇಶನ್ ಆಗ್ಲಿ, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಸುಂದರವಾಗಿ ನೀವು ರೂಪಿಸ್ಕೊಳ್ಬಹುದು. ಈ ಒಂದು ವಿಶೇಷ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಇದರ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ. ನಿಮ್ಮ ಪ್ರೀತಿ ಬಾಂಧವರಿಗೂ ಹಂಚಿ ಶೇರ್ ಮಾಡಿ. ಎಷ್ಟೇ ದುಡಿದ್ರು, ಎಷ್ಟು ಹಣ ಇದ್ರು ಸಕ್ಸಸ್ ಇಲ್ಲ ಅಂದ್ರೆ, ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಬಂತು ಅಲ್ವಾ ಹೇಳಿ. ಈಗ ನೋಡಿ, ನಮ್ಮ ಒಂದು ಚಾನೆಲ್ ಹೆಸರು ಸಹ
ಆನಂದ ಸೂತ್ರ ಅಂತ ಇದೆ. ಏನಕ್ಕೆ ನಮ್ಮ ಹೆಸರೇ ಇಡ್ಬೋದಿತ್ತಲ್ವಾ? ಸೊ ಪ್ರತಿಯೊಂದರಲ್ಲೂ ಒಂದೊಂದು ವೈಬ್ರೇಷನ್ಸ್ ಇರುತ್ತೆ, ಒಂದೊಂದು ಲೆಟರ್ ಅಲ್ಲಿ ಆ ಒಂದು ಪವರ್ ಇರುತ್ತೆ. ಹಾಗಾಗಿ ನಿಮ್ಗೆ ಇದೊಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ. ಹೀಗಾಗಿ ಇದ್ರ ಉಪಯೋಗವನ್ನ ಎಲ್ಲರೂ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.